ಮುತ್ತೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಾಳ ನಮ್ಗೆ ಗೊತ್ತಾವಲ್ತು. ನೋಡ್ರಿ ಇದು ಮತ್ತೆ ಟಗರ ಟಗರ್ರಿ ಟಗರ್ ಇದು ಹಕ್ಕಮ್ಮನ ಟಗರು ಬೀರಣ್ಣನ ಟಗರು ಜಗಳ ಆದಿದ್ದ ಕಾಲದಲ್ರಿ. ಆದಿ ಕಾಲ ದೋಪಾರದಲ್ಲಿ ಆಗಿದ್ರಿ ಇದು ಪವಾಡ. ಇದ್ರ ಒಳಗನೆ ಬಂದಿದ್ರಿ ಜಡ್ಡು ಜಾಪತ್ರಿ ಕುರಿಗಳಿಗೆ ಮರಿಗಳಿಗೆ ಇತ್ತಲಗಡ್ಡಿ ಕಾಲಗಡ್ಡಿ ದಮ್ಮಿ ರೋಗ ಬಸಿ ರೋಗ ಅಂತೇನು ಕರಿತೀವಿ. ಈ ಟಗರಿನ ಪವಾಡದಲ್ಲಿನೇ ಬಂದಿದ್ರಿ. ಎರಡು ಟಗರು ಜಗಳ ಆದಿದ್ದ ಕಾಲದಲ್ಲಿನೇ ಬಂದಿದ್ರಿ ಈ ಕುರಿಗಳಿಗೆ ಮರಿಗಳಿಗೆಪ್ಪ. ಸಾರಾಂಶ ಹೇಳ್ತು ನೋಡ್ರಿ ಇದನ್ನ. ಹಕ್ಕಮ್ಮನ ಟಗರು ಹುಟ್ಟಿದ್ದು ಐವದ್ಯಗಿರಿ ಪಟ್ಟಣ, ಬೀರಣ್ಣನ ಟಗರು ಹುಟ್ಟಿದ್ದು ಗಿಜಿಗಾಣಿಗಿರಿ ಪಟ್ಟಣ. ಏನ್ರಿ ಕುರಿ ಕಟ್ಕೊಂಡವ ಊರಾಗ ಬಂದ್ರೆ ಬರವಾಡಲಿ ಅಪ್ಪ ಏನು ಜಿಡ್ಡು ಹೊಡಿತೀಯಪ್ಪ ಅಂತಿದ್ರು ಅವನು. ಏನ್ ಜಿಡ್ಡು ಹೊಡಿತೀಯಪ್ಪ, ಎಂಡಿ ವಾಜನೆ ಏಳು ವಾಜನೆ. ಮಳೆ ಬಂದಾಗಲೇ ಜಳಕ ಸತ್ಯ ಉಳ್ದವ ಏನ್ರಿ. ಮಳೆ ಬಂದಾಗಲೇ ಜಳಕ. ಊರು ಬಿಟ್ಟು ಹೊರಗಡೆ ಹಾಕಿದ್ದ ದೊಡ್ಡಿ ಅಲ್ಲೆಲ್ಲ ಮಂದಿ ನೋಡ್ತಿದ್ರು. ಅಲ್ಲೆಲ್ಲ ಕುರುಬ ಹಾಕ್ಯಾನಪ್ಪ, ಕುರಿಕಾಯ ಕುರುಬಣ್ಣ ಹಾಕ್ಯಾನ. ಅವನು ಬಲ್ಲೆ ಹೋದ್ರು ನುಚ್ಚು ಸಿಗ್ತದ, ಹಾಲು ಹೈನ ತುಪ್ಪದ ಗಡಿಗೆ ಮೊಸರಿನ ಗಡಿಗೆ ಇರ್ತಾವ ಅವನು ಬಲ್ಲೆ, ಹಾಲು ಹೈನ ಸಿಗ್ತದಪ್ಪ ಅಂತ ಹೇಳಿ ಎಲ್ಲರೂ ಊಟ ಮಾಡ್ತಿದ್ರು ಅವನು ಬಲ್ಲೆ. ಹಾಲು ಬೆಟ್ಟವಾಗಿ ಎರಿತಿತ್ರಿ, ಹಾಲು ಬೆಟ್ಟವಾಗಿ ಎರಿತಿತ್ತು ಆಗಿನ ಕಾಲ. ಇವಾಗ ಹಾಲು ಬತ್ತೋಗಿಬಿಟ್ಟು ಮರಿಗಳಿಗೆ ಸಿಗಂಗಿಲ್ಲ ಹಾಲು. ಆಗಿನ ಕಾಲ ಎಲ್ಲರೂ ಬಂದು ಊರು ಬಿಟ್ಟು ಹೊರಗಡೆ ಹಾಕಿದ್ದು ದೊಡ್ಡಿ. ನೀನು ಊಟ ಮಾಡು, ನಾನು ಊಟ ಮಾಡು, ಅವರು ಊಟ ಮಾಡಿ ಇವರು ಊಟ ಮಾಡಿ ಎಲ್ಲರೂ ಬಂದು ಊಟವನ್ನು ಮಾಡ್ತಿದ್ರು. ನುಚ್ಚು ಹಾಲು ಹೈನ ಎಲ್ಲ ಊಟ ಮಾಡ್ತಿದ್ರು. ಅವರೆಲ್ಲ ಊಟ ಮಾಡಿಕೊಂಡು ಅಕ್ಕನ ಮನೆಗೆ ಹೋಗಿ ಹೇಳ್ತಿದ್ರು. ಅವರೆಲ್ಲ ಅಕ್ಕಮ್ಮ ಹಾಗೆ ಆಡ್ತಿದ್ದು. ಅರಮನೆ ದೊಡ್ಡದು, ಅರಮನೆ ಆಗಿದ್ಲ ಆಯಮ್ಮನಿಗೆ ಬಂದು ಯವ್ವ ನಿಮ್ಮ ತಮ್ಮನ ಬಲ್ಲಿ ಹೋಗಿದ್ದು, ಉಂಡಾಡು ಪದಮಣ್ಣನ ಬಲ್ಲಿ ಹೋಗಿದ್ದು, ನುಚ್ಚು ಹಾಲು ಹೈನ ಬೆಕ್ಕದಂಗೆ ಊಟ ಮಾಡಿ ಕೋಂತು ಬಂದಿವು ತಾಯಿ ಅಂತ ಹೇಳಂದ್ರು. ಊಟ ಮಾಡೋದು ಬರೋದು ನೀನು ಹೇಳು ಅವ್ರು ಹೇಳು ಅಕ್ಕ ಮಾಗಾಡ್ತಿಗೆ ಎಲ್ಲರೂ ಹೇಳ್ಕೊಂತ ಬರಾಕತ್ತಿದ್ರು. ಹೇಳೋದಕ್ಕೆ ಆಯಮ್ಮಿಗೆ ಕೇಳಿ ನಾನು ಒಂದು ದಿನ ಪ್ರಯಾಣ ಮಾಡ್ತಾನೆ ಅಂತೇಳಿ ಕಂಚಿನ ರಥವನ್ನು ಹಾಕಿಕೊಂಡು ಅಕ್ಕ ಮಾಗಾಡ್ತಿ ತಮ್ಮನ ಕುರಿಯಾಗಿ ಬಿಟ್ಬಿಟ್ಲ್ರಿ ಗರರ ಅಂತೇಳಿ. ಅಕ್ಕ ಮಾಗಾಡ್ತಿನವ್ರು ತಮ್ಮನ ಕುರಿಯಾಕ ಬಂದ್ರು. ಉಂಡಾಡ ಪದ್ಮಣ್ಣ ನೋಡಿದ ಅಲ್ಲೇ ನಮ್ಮ ಅಕ್ಕ ಮಾಗಾರ್ತಿಗಳು ಬಂದರಪ್ಪ. ಯಪ್ಪ ಕಲಗದ್ದಿ ಕಲಾಸಿ ಮುಳುಗದ್ದಿ ಮುಲಾಸ್ರಿ, ನೀರವನ್ನು ಚಿಮ್ಮ ಹೊಡಿರಿ ಕಂಬಳಿ ಗೆದ್ದಿಗೆ ಆಸ್ರಿ. ಅಕ್ಕ ಮಾಗಾಡ್ತಿನವ್ರು ಬಂದರ ಕಂಬಳಿ ಗೆದ್ದಿಗೆ ಮೇಲೆ ಕುಂದ್ರಸ್ರಿ ಅಂತೇಳಂದ್ರು. ಅಕ್ಕ ಮಾಗಾಡ್ತಿನವ್ರು ಬಂದರು, ಕಂಬಳಿ ಗೆದ್ದಿಗೆ ಮೇಲೆ ಕುಂತರು. ಏನಪ್ಪ ಉಂಡಾಡ ಪದ್ಮಣ್ಣ ಆರಾಮದಿಯಾ? ಆರಾಮದೀನಿ ತಾಯಿ. ಕುರಿ ಮರಿ ಎಲ್ಲ ಬೇಷಾವ, ಎಲ್ಲವೂ ಬೇಷಾವವ. ಆಯ್ತಪ್ಪ ಅನು ತಾನು ಎಲ್ಲ ಚೆನ್ನಾಗದವ. ಯಪ್ಪ ತಗೊಂಬರ್ರಿ ಅವರೆಲ್ಲ ಅಕ್ಕ ಮಾಗಾಡ್ತಿನವ್ರು ಎಲ್ಲರೂ ಊಟವನ್ನು ಮಾಡ್ತಾರ ಅಂತೇಳಂದ್ರು. ಅಂದಾಗ ನೋಡ್ರಿ ಅವರೆಲ್ಲ ಊಟವನ್ನು ಮಾಡಿದರು. ಊಟ ಮಾಡಿಕೊಂಡು ಎದ್ದು ಹೋಗೋ ಟೈಮಿಗೆ ಟಗರ ಮರಿ ಟಣ ಅಂತ ಕಂಡಿತ್ತು ಅಕ್ಕಮ್ಮಗ. ಯಪ್ಪ ಈ ಟಗರ ಮರಿ ಕೊಡಪ್ಪ, ಏನು ಚಂದದ ಇದು ಟಗರ ಮರಿ, ಕಾಲಾಗ ಬಣ್ಣಾಗ ಏನು ಚಂದಲ್ಲ, ಭಾಳ ಚಂದದಪ್ಪ, ಅದ್ಭುತದ ಟಗರ ಮರಿ, ಇದನ್ನು ಕೊಡಪ್ಪ, ನಾನು ಮನ್ಯಾಗ ಹೋಗಿ ಅರಮನೆಯಾಗ ಕಟ್ಟಿ ನಾನು ಸಾಕ್ತೀನಿ ಅಂತೇಳಿ ಅಂದ್ಬಿಟ್ಲು. ಆಯ್ತಮ್ಮ ತವರು ಮನೆಯೇ ನಿಂದಾದ, ತೊಗೊಯವ್ವ ಅಂತೇಳಿ ಕೊಟ್ಟ. ಆವತ್ತು ತಂದ ಟಗರ ಮರಿ ಮನ್ಯಾಗ ಗಾಜಿನ ಕಂಬಕ್ಕೆ ಕಟ್ಟಿ ಮೇಯಿಸಿದ್ರಣ. ಹೆಂಗೆ ಮೇಯಿಸಿದ್ರಪ್ಪ ಅಂದರೆ ಜಳಕ ಮಾಡಿಸ್ಬೇಕು, ಕಾಲಿಗೆ ರೂಳಿ ಕಟ್ಟಬೇಕು, ಹಣಿಗೆ ಬಾಶಿಂಗ ಬಂಗಾರ ಕಟ್ಟಬೇಕು, ಲಡ್ಡು ತಿನ್ನಿಸ್ಬೇಕು, ಲೇವಡಿ ತಿನ್ನಿಸ್ಬೇಕು, ಮಿಟಿಗೆ ತಿನ್ನಿಸ್ಬೇಕು, ಎಳ್ಳು ತಿನ್ನಿಸ್ಬೇಕು, ಕೊಬ್ಬಿನ ಹಾಲು ಕುಡಿಸ್ಬೇಕು, ಮದ ಏರಿಸ್ಬೇಕು ಟಗರಿಗೆ. ಅದೇನು ಸ್ವಲ್ಪ ದಿನ ಆದಮೇಲೆ ಆತರ ಟಗರು ಕಣ್ಣೇ ತಿರುಗ್ತದ, ಕಾಲಕ್ಕೆ ಬರ್ತದ. ಕಣ್ಣು ತಿರುಗ್ತದ ಏನ್ರಿ, ಕಾಲಕ್ಕೆ ಬರ್ತದ. ಎಡ್ಕ ಮಂದ್ರೆ ಎಡ್ಕ ಗೊತ್ತದ, ಬಲಕ ಮಂದ್ರೆ ಬಲಕ ಗೊತ್ತದ. ಏನು ಸ್ವಾಮಿ, ಕಣ್ಣೆ ತಿರುಗ್ತದ, ಕಾಲಕ್ಕೆ ಬರ್ತದ. ಗಾಜಿನ ಕಂಬಗಳು ಡಿ ಅಂತ ಗುದ್ದಿದ್ರೆ ಗಾಜಿನ ಕಂಬಗಳು ಪುಡಿ ಆಗ್ತಾವ, ಫಾಡ್ ಅಂತ ಹೊರಿತಾವ. ಅಷ್ಟು ಅರ್ಬಾಟು ಸೊಕ್ಕು ಸೇರಿತದಕ್ಕೆ. ಆನೆ ಬಲವಾದಂಗೆ ಆಯಿತು, ಆನೆ ಬಲವಾಯ್ತು. ಕೊಂಬಿನಾಗ ತಿಂಡಿ ಗುದು 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 ಗುದ ಅಂತದಂಗೆ ಗುದ್ದಿದ್ರೆ ಎಡಕ್ಕದ್ದು ಎಡಕ, ಬಲಕದ್ದು ಬಲಕ, ಎಲ್ಲರೂ ಸಾಯ್ತು. ಇದಕ್ಕೆ 66 ಮಂದಿ ಕಾವಲಿಗೇರಿ ಇದ್ರು. 66 ಮಂದಿ ಕಾವಲಿಗೇರಿ ಅಂದ್ರೆ ನಮ್ಮಂಥವ್ರಲ್ಲ, ಗರಡಿ ಸಾಧನೆ ಮಾಡಿದವರು. ಜಾತ್ರೆ ಪುರಾಣ ಇತ್ತಂದ್ರೆ ಕ್ವಿಂಟಲ್ ಗಟ್ಟಲೆ ಕಲ್ಲು ಹಿಂಗೆ ಎತ್ಕೊಂಡು ಹೋಗೋರು ಅಂಥವ್ರು ಇದಕ್ಕೆ ಕಾವಲಿಗಾರಿ ಇದ್ರು ಟಗರಿಗೆ. ಅವರಿಗೆಲ್ಲ ಮೊಣಕಾಲ ಮುರಿಸ್ಕೊಂಡು, ತಲೆ ಹೊಡ್ಕೊಂಡು, ಸೊಂಟ ಮುರ್ಕೊಂಡು ಎಲ್ಲ ಪುಡಿ ಆಗಿದ್ರು ಆಗಿನ ಕಾಲಕ್ಕೆ. ಯಪ್ಪ ಈ ಟಗರು ಅರ್ಭಾಟ ನಡೆದದ, ಈ ಟಗರು ಅರ್ಭಾಟ ನಡೆದದಪ್ಪ. ಈ ಟಗರು ನನಗೆಲ್ಲ ನಡ ಮುರಿದದ, ಸೊಂಟ ಮೊಣಕಾಲ ಎಲ್ಲದೂ ಮುರಿದು ಬಿಟ್ಟಾವ, ಎಲ್ಲ ಮೆತ್ತಗಾಗಿ ಬಿಟ್ಟಿವಿ ನಾವು. ಇದೆಲ್ಲ ಕಂಪ್ಲೇಂಟ್ ತೊಗೊಂಡೋಗಿ ಅಕ್ಕ ಮಾಹಿಗಾರ್ತಿಗೆ ನಾವೆಲ್ಲ ತಿಳಿಸಿ ಬರಬೇಕು. ತಿಳಿಸಲಿಲ್ಲ ಅಂದ್ರೆ ಇದು ನಡೆದಿಲ್ಲ ನಮಗೆ ಸಾರಾಂಶ. ತಿಳಿಸ್ಬೇಕು ಅಕ್ಕ ಮಾಹಿಗಾರ್ತಿಗೆ ಅಂತೇಳಿ ಈ ಟಗರು ಕಟ್ಟಿ ಸಾಕಿ ಸಲಿವಿದವರು ಅವರೆಲ್ಲ ಬಂದುಬಿಟ್ರು. ಅಕ್ಕ ಮಾಹಿಗಾರ್ತಿ ಮನೆಗೆ ಬಂದರು. ಯಪ್ಪ ನಾನೆಲ್ಲ ಅಕ್ಕ ಮಾಹಿಗಾರ್ತಿ ಏನಪ್ಪ ಆ ಮಾತಿಗೆಲ್ಲ ಸಮಾಧಾನ ಅವ್ರು ಕೂಡ ಮಾತಾಡಿದರು. ಮಾತಾಡಿ ನೋಡಪ್ಪ ನಮ್ಮ ತಮ್ಮನ ಕುರಿ ಆಗೈತಿ, ಬೀಜದ ಟಗರ, ಆ ಟಗರ್ ತಂದು ಆ ಟಗರಿಗೆ ಈ ಟಗರಿಗೆ 3-0
ಲಡಾಯಿ ಮಾಡಿಸಿಬಿಡ್ತಾನೆ ನಾನು ಅಂತೇಳಿ ಕಂಚಿನ ರಥವನ್ನು ಹಾಕ್ಕೊಂಡು ಹಸಿರು ಜಾಂಡವನ್ನು ಕಟ್ಟಿಕೊಂಡು ಏನ್ರಿ ದುರ್ಗಮ್ಮ ದ್ಯಾಮಮ್ಮ ಸವಾರಿಯಮ್ಮ ಕೆಂಚಮ್ಮ ತಾಯಮ್ಮ 7 ಮಂದಿ ಅಕ್ಕ ತಂಗಿಯವರು ಕಂಚಿನ ರಥದ ಮೇಲೆ ಕುಂತು ಬಿಟ್ರಿ ಕಂಚಿನ ರಥ ಹಬ್ಬವನ್ನು ಬಿಟ್ರಿ ಹೋಗಿ ಹುಡುಕ್ತಾರ್ರಿ ಹೊಲ ಗುಡ್ಡ ಅಡಿವಿ ದಿನ ಒಂದು ರೋಡ್ ಹಿಡ್ವಿ ತಿರ್ಕೋಂತ ಬರಾಕತ್ತರ್ರಿ ಆಗಿನ ಕಾಲ ಹಳೆ ತಿಪ್ಪಿನೇ ಕಾಣ್ತಾವಲ್ಲ. ಆವಾಗ ಕಲ್ಲು ಮುಳ್ಳು ಬಲಿಸ್ತಿದ್ರು ಏನ್ರಿ ಬಿರಪಣ ಬಲಿಸ್ತಿದ್ರು ಆಗಿನ ಕಾಲಕ್ಕೆ ಕಲ್ಲು ಮುಳ್ಳು ಬಲಿಸ್ತಿದ್ರು. ಹಳೆ ತಿಪ್ಪಿ ಹಳೆ ಬೆಳೆನೇ ಕಾಣ್ತಾವ. ನೋಡ್ಕೊಂತ ಬಂದರು, ಎಲ್ಲೆಲ್ಲಿ ಕಾಣಲಿಲ್ಲ. ದಿನ ಒಂದು ರೋಡ್ ಹೋಗ್ತೀವಿ, ದಿನ ಒಂದು ಅಡಿ ಹೋಗ್ತೀವಿ, ಗಿಡ ಗಂಟಿ ಭವರ ಗುಡ್ಡ ಎಲ್ಲ ನೋಡ್ಕೊಂತ ಬರ್ತೀವಿ. ನಮ್ಮ ತಮ್ಮನ ಕುರಿಯಲ್ಲಪ್ಪ ಹಳೆ ತಿಪ್ಪಿ ಹಳೆ ಬೆಳೆನೇ ಕಾಣ್ತಾವ, ಎಲ್ಲೆಲ್ಲಿ ಕಾಣವಲ್ಲವ ಅಂತೇಳಿ ಚಿಂತೆ ಮಾಡಿಕೋ ಅಂತ ಹೊಂಟಿತ್ತು ಕಂಚಿನ ರಥ. ಅಲ್ಲಿ ಎಲ್ಲಾನು ಕುರುಬ ದೊಡ್ಡ ಹಾಕ್ಯಾರಂದ್ರೆ ನೋಡಪ್ಪ, ಮನೆಯಲ್ಲೇ ಮಜ್ಜಿಗೆ ದಾನ, ಕುರಿಯಲ್ಲಿ ಹಾಲಿನ ದಾನ ಕೇಳಿಕೊಂತ ಬಂದವರಿಗೆ ಒಂದು ಮುಕ್ಕಾರು ಕಳಿಸ್ಬೇಕಾಗಿನ ಕಾಲ ಏನ್ರಿ. ಇಲ್ಲ ಅಂತ ಹೇಳೋ ಕಳಿಸೋ ಧರ್ಮ ನಮ್ಮದಲ್ಲ ಪದ್ಧತಿ. ಅಲ್ಲೆಲ್ಲ ಒಬ್ಬನು ಹೋಗಿದ್ದ, ನುತ್ತು ಹಾಲು ಅನ್ನ ಎಲ್ಲ ಊಟ ಮಾಡಿಕೊಂಡು ಒಂದು ಮೊಸರು ತುಂಬ ಏನಪ್ಪ ಒಂದು ಗಡಿಗೆ ತುಂಬ ಮಜ್ಜಿಗೆ ತುಂಬಿಕೊಂಡು ಬರಾಕತ್ತಿದ್ದ, ಕಳಾಶಿ ಎತ್ಕೊಂತ ಬರಾಕತ್ತಿದ್ದ. ಆ ಕಡೆ ಕಂಚಿನ ರಥವನ್ನು ಹಾಕ್ಕೊಂಡು ಬಂದರು. ಅಕ್ಕ ಮಾಗಾಡ್ತಿನವ್ರು ಬಂದು ನೋಡಿದ್ರು, ಓಹೋ ಮಜ್ಜಿಗೆ ಎಲ್ಲಾಸಿ ತಂಬರಾಕತ್ತೀರಿ ಅಂದರು. ಯಾವ ಅಲ್ಲಿಗ ಉಂಡಾಡ ಪದಮಣ್ಣ ಕುರಿ ದಡ್ಡೆ ಹಾಕ್ಯಾನ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ಎಲ್ಲ ಊಟ ಮಾಡಿಕೊಂಡು ಮೊಸರಿನ ಕಡೆಗೆ ತೊಗೊಂಡು ಒಂಟಿ ನೋಡಮ್ಮ ಅಂತೇಳಮ್ಮ. ಎಲ್ಲದ ಅವ್ರಿಗೆ ಹೋದ್ರಿ ಕುರಿಗಳು ಅಂದಾಗ ನೋಡ್ರಿ ಅಲ್ಲಿ ಗುಡ್ಡಕ್ಕದಾವ ನೋಡಪ್ಪ ಅಂತೇಳಂದ್ರು. ಗುಡ್ಡಕ್ಕದಾವ ಅಂದರೆ ಆ ಗುಡ್ಡಕ್ಕೆಲ್ಲ ಬಿಟ್ರಪ್ಪ, ಕಂಚಿನ ರಥ ಬಿಟ್ರು. ಇವರೆಲ್ಲ ಕುರಿಗಳು ಮರಿಗಳು ಗುಡ್ಡಕ್ಕೆಲ್ಲ ಬಿಟ್ಕೊಂಡು ರೊಕ್ಕೊಂತ ಆಡ್ಕೊಂತ ಕುಂತಿದ್ರು. ಇವರೆಲ್ಲ ಹಕ್ಕ ಮಾಗಾಡ್ತಿದ್ದು ಕಂಚಿನ ರಥ ಬರಾಕತ್ತಿತ್ತಲ್ಲಿ, ಕಂಚಿನ ರಥ ಬರಾಕತ್ತಿದ್ದು. ಹಸಿರು ಜಾಂಡ್ಯವನ್ನು ಖಂಡಿತ ಉಂಡಾಡ ಪದ್ಮಣ್ಣಿಗೆಪ್ಪ ಹಕ್ಕ ಮಾಗಾಡ್ತಿನವ್ರು ಬರಾಕತ್ತಾರ. ಎಲ್ಲಪ್ಪ ಇಲ್ಲಿಗೆ ಕಲಗದ್ದಿ ಕಲಾಸ್ರಿ, ಮುಲಗದ್ದಿಗೆ ಮುಲಾಸ್ರಿ ಅಪ್ಪ, ನೀರು ಚಿಂಬೋಡ್ರಿ, ಕಂಬಳಿ ಗದ್ದಿಗೆ ಆಸ್ರಿ, ಇಲ್ಲೆಲ್ಲ ಕುಂದಿರ್ತಾರೆ ಅವರೆಲ್ಲ ಬಂದು ಏನ್ರಿ ಅಂತೇಳಂದ್ರು. ಹಕ್ಕ ಮಾಗಾಡ್ತಿನವ್ರು ಬಂದರು, ಕಂಬಳಿ ಗದ್ದಿಗೆ ಮೇಲೆ ಕುಂತರು. ಹಕ್ಕ ಮಾಗಾಡ್ತಿಗೆ ಗುರ್ತಾ ಮಾತು ಫಸ್ಟ್ ಜಗಳ ಕೇಳ್ತಾನೆ, ಟಗರಿನ ಕಾಳಗ ಕೇಳ್ತಾನೆ, ಕೊಡೋದಲ್ಲ ಇವು ಉಂಡಾಡ ಪದ್ಮಣ್ಣ. ಭಾಷೆ ತೊಗೋಬೇಕು ನಾನು ಕೈ ಮೇಲೆ ಕೈ, ವಚನವನ್ನು ತೊಗೊಂಡಾಗ ಕೊಡ್ತಾನೆ ಉಂಡಾಡ ಪದ್ಮಣ್ಣ ಅಂತೇಳಿ ಅಕ್ಕ ಮಾಗಾಡ್ತಿಗೆ ಪಕ್ಕ ಗುರ್ತಾಗಿತ್ತ ಮಾತು ಏನ್ರಿ. ಅವರೆಲ್ಲ ಬಂದರು, ಉಂಡಾಡ ಪದ್ಮಣ್ಣ ಅಂತ ನಾ ಮಾತಿಗೆ, ಯವ್ವ ಇಷ್ಟು ದೂರ ಹುಡುಕಾಡ್ಕೊಂತ ಬಂದಿದ್ದಿ, ಏನು ಕಷ್ಟ ಬಂದದ ನಿನಗೆ? ರೊಕ್ಕ ಬೇಕು, ರೂಪಾಯಿ ಬೇಕು, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ, ಕುರಿಗಳು ಮರಿಗಳು, ನಿನಗೇನು ಬೇಕಮ್ಮ, ಕಷ್ಟ ಏನು ಬಂದದ ಅಂದರು. ಚಾ ನನಗೇನು ಕಷ್ಟ ಬಂದಿಲ್ಲಪ್ಪ, ನನಗೊಂದು ಕೆಲಸ ಆಗಬೇಕಾಗಿದೆ, ನಾನು ಬಂದಿನಿ ಉಂಡಾಡ ಪದ್ಮಣ್ಣ, ವಚನ ಕೊಡ್ಬೇಕು ನನ್ನ ಕೈ ಮೇಲೆ ಕೈ ಅಂತೇಳಂದ್ರು. ಕೈ ಮೇಲೆ ಕೈ ವಚನ ಕೊಡಲಿಕ್ಕೆ ಬೇಡಮ್ಮ ಅಂತ ದೊಡ್ಡ ಮಾತೇನು ಬೇಡ, ನೀನು ಹಂಗೆ ಕೇಳು ಕೊಡ್ತೀವಿ ನಾವು ಅಂದರೆ, ಹಂಗೆ ಕೇಳಿದ್ರೆ ಕೊಡೋದಲ್ಲಪ್ಪ, ಮಾತು ಹೇಳ್ಬೇಕು ನನ್ನ ಕೈ ಮೇಲೆ ಕೈ ಅಂತೇಳಿ ಅಮ್ಮ ಹಠ ಮಾಡಕ್ಕೆ ಹತ್ಬಿಟ್ರು. ಹಠ ಅಂದ್ರೆ ಹಠ, ಮಾತಂದ್ರೆ ಮಾತಪ್ಪ, ನೀವು ಭಾಷೆ ಕೊಡ್ಬೇಕು ಕೈ ಮೇಲೆ, ಭಾಷೆ ಕೊಟ್ಟ ಮೇಲೆ ನಾನು ಬಂದು ಕೆಲಸ ಎಲ್ಲ ತಿಳಿಸ್ತೇನೆ ನಿಮಗೆ ಅಂತೇಳಂದ್ರು. ಆಯ್ತಮ್ಮ ಕೊಡ್ತೀವಿ ಅಂತೇಳಿ ತೋಕಪ್ರಾಯ ಜಟ್ಟಪ್ರಾಯ ಬುಳ್ಳಪ್ರಾಯ ಉಂಡಾಡ ಪದ್ಮಣ್ಣ ಎಲ್ಲರೂ ಅಕ್ಕ ಮಾಗಾಡ್ತಿ ಕೈಯಾಗ ಭಾಷೆಯನ್ನು ಕೊಟ್ಟುಬಿಟ್ರು. ಆಯ್ತಮ್ಮ ನೀ ಏನು ಕೇಳ್ತಾ ಅದಕ್ಕೆಲ್ಲ ನಾವು ನಡೆಸಿ ಕೊಡ್ತೀವಿ ಅಂತೇಳಿ ಭಾಷೆ ಕೊಟ್ಟರು ಆಗಿನ ಕಾಲಕ್ಕೆ. ಆ ಅಮ್ಮ ಪಕ್ಕ ನೊಕ್ಕು, ನಿನ್ನ ಕಡಿಲಿದ್ದು ನನಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ನನಗೇನು ಬೇಡಪ್ಪ, ನಿನ್ನ ಟಗರಿಗೆ ನನ್ನ ಟಗರಿಗೆ 3-0 ಲಡಾಯಿ ಆಗಬೇಕು ಅಂದರು. ಅಂದಾಗ ಉಂಡಾಡ ಪದ್ಮಣ್ಣ ಹಿಂದಕ್ಕೆ ಸರಿದು ಬಿಟ್ಟ, 3 ಹೆಜ್ಜೆ ಸರಿದು, ಬೇಡಮ್ಮ ಜಗಳಕ್ಕೆ ಬಿಟ್ಟರೆ ಒಂದು ಸೋಲಾಯ್ತದೆ, ಒಂದು ಗೆಲುವಾಯ್ತದೆ, ಒಂದು ಸಾಯ್ತದೆ, ಒಂದು ಬದುಕ್ತದೆ. ಏನಮ್ಮ ತವರು ಮನೆ ವಾದ ಕೊಂಡಂಗೆ ಆಯ್ತದೆ, ತವರು ಮನೆ ವಾದ ಕೊಂಡಂಗೆ ಆಯ್ತದೆ, ಬೇಡಮ್ಮ ಜಗಳ ಅಂದ. ಆಲಮತದ ಧರ್ಮದಾಗ ಕೊಟ್ಟಿಯಪ್ಪ, ಭಾಷೆ ತಪ್ತೀಯೋ ಬಾಳ್ತೀಯೋ ಅಂದ್ಬಿಟ್ಲ ಅಮ್ಮ. ಅಕ್ಕ ಮಾಯಿಗಾಡ್ತೀನಿ ಸಿಟ್ಟಿಗೆ ಬರಾಕತ್ಬಿಟ್ಟು, ಸಿಟ್ಟಿಗೆ ಬರೋದು ನೋಡಿ, ಆಯ್ತಮ್ಮ ಕೊಟ್ಟೇನೆ ಭಾಷೆ, ಕೊಟ್ಟ ಮಾತು ಕೊಟ್ಟಂಗದ, ಕೊಟ್ಟ ಮಾತು ಕೊಡ್ತೀವಂದ್ರೆ ಕೊಡ್ತೀವಿ, ತೊಗೊತೀವಂದ್ರೆ ತೊಗೊತೀವಿ, ಉಂಡಿವಂದ್ರೆ ಉಂಡಿವಿ, ತಿಂದಿವಂದ್ರೆ ತಿಂದಿವಂತ ಸತ್ಯ ಮಾತಾಡೋದು ಮಂದಿ ಅದ ನಮ್ಮ ಧರ್ಮ. ಏನಮ್ಮ ಆಯ್ತು ನಿನಗೆ ಭಾಷೆ ಕೊಟ್ಟಿನಿ, ಮುಂದಿನ ಸೋಮವಾರ ಬಂದು ಜಗಳ ಕೊಡ್ತೇನೆ ಅಮ್ಮ ಅಂದ್ಬಿಟ್ಲು. ಅಂದ ಉಂಡಾಡ ಪದ್ಮಣ್ಣ. ಅಂದಾಗ ಅವರೆಲ್ಲ ಆಯ್ತಪ್ಪ ಅಂತೇಳಿ ಇವರೆಲ್ಲ ಊಟ ಮಾಡಿಕೊಂಡು ಕಂಚಿನ ರಥ ಹತ್ತಿ, ಉಂಡಾಡ ಪದ್ಮಣ್ಣ ಕೊಟ್ಟಿಯಪ್ಪ ಭಾಷೆ ತಪ್ಪಿಸ್ಬೇಡ ಅಂದ್ಬಿಟ್ಲ ಏನು. ಆಯ್ತಮ್ಮ ಮುಂದಿನ ಸೋಮವಾರ ಬಂದು ನಾನೆಲ್ಲ ಜಗಳವನ್ನು ಸಿದ್ಧಾಗಿ ಕೊಡ್ತೇನೆ ನಿನಗೆ ಅಂದ್ಬಿಟ್ಟಾಗ ಇವರೆಲ್ಲ ಊಟ ಮಾಡಿಕೊಂಡು ಕಂಚಿನ ರಥ ಹತ್ತಿ ಬಿಟ್ರಪ್ಪ. ಸೋಮವಾರ ಬರ್ತಾನೆ ಅಂತೇಳಿ ಮಾತು ಕೊಟ್ಟ ಏನ್ರಿ. ಸೋಮವಾರ ತಾನು ಮೇಯಿಸಿದ್ರಿ, ಕುರಿ ಕಟ್ಕೊಂಡು ನಾನು ಬಾಳೆ ವಷ್ಟು ಆಸರೆಲ್ಲಿರ್ತದೆ ಅಲ್ಲೇ ಟೈಮು ಒತ್ತು ಕಳೀತದೆ ಏನ್ರಿ. ಆಸರೆ ಇಲ್ಲ ಅಂದ್ರೆ ಆಯ್ತು ಇನ್ನು ಎರ್ಗ ಕಿತ್ತು ಬಿಡಪ್ಪ ಅಂತೀವಿ ಏನ್ರಿ. ಆಸರೆ ಇತ್ತು, ಸೋಮವಾರ ತಾನ ಮೇಯಿಸಿದ, ಸೋಮವಾರಕ್ಕೆಲ್ಲ ಟೈಮ್ ಬಂತು. ಇವರೆಲ್ಲ ಕುರಿಯವರೆಲ್ಲ ಮಾತಾಡ್ಕೊಂಡು ಬಿಟ್ರಪ್ಪ. ಅಕ್ಕ ಮಾಹಿಗಾರ್ತಿಗೆ ಮಾತು ಕೊಟ್ಟಿವಿ, ಭಾಷೆ ಕೊಟ್ಟಿವಿ, ಬರ್ತೀವಿ ಅಂತೇಳಿ. ಟಗರಿನ ಕಾಳಗ ಟಗರಿನ ಪವಾಡ ಕೊಡ್ಬೇಕಾಗ್ಯದ, ನಡ್ರಿಯಪ್ಪ ಬಿಟ್ಟು ಅಂತೇಳಿ ಇವರೆಲ್ಲ ಕುರಿಗಳು ಕಾವಡಿ ಕಟ್ಟಿಕೊಂಡು ಏನ್ರಿ ಗಡಿಗೆಗಳು ತೊಗೊಂಡು ಅವರೆಲ್ಲ ಬಿಟ್ರಿ ಜಗಳಕ್ಕೆ ಕೊಡ್ಬೇಕಂತೇಳಿ ಕುರಿ ಹೊಡ್ಕೊಂಡು ಬರಕತ್ಬಿಟ್ರು ಊರಾಗ. ಅಕ್ಕ ಮಾಹಿಗಾರ್ತಿನವರು ಜಳಕ ಮಾಡಿದ್ರು. ಜಳಕ ಮಾಡಿ ಅರುಮನೆ ಮೇಲೆ ಕೂದಲು ಎಂಬುದು ಬಿಟ್ಕೊಂಡು ಬಿಸಿಲು ಕಾಸಿಗೆ ಓಹೋ ಅಂತ ನಿಂತಿದ್ಲು ಅಕ್ಕ ಮಾಹಿಗಾರ್ತಿ. ಸೂರ್ಯನಿಗೆ ಒಮ್ಮೆಕ್ಲೆ ಮುಂದೆ ಕಟ್ಟಿ ಬಿಡ್ತ್ರಿ.
ನೋಡಿಬಿಟ್ಲ ಅಮ್ಮ ಸೂರ್ಯನ ಕಡೆ. ಸೂರ್ಯನಿಗೆ ಮಂಜು ಯಾಕೆ ಕಟ್ಟಿದ ಮಂಜು ಅಂತೇಳಿ ಗಿರಾಣಿಲ್ಲ ಪರಾಣಿಲ್ಲ ಅರಾಣಿಲ್ಲ ಮುಡಿಚೆಟ್ಟಲ್ಲ ಯಾಕೆ ಕಟ್ಟಿದ ಅಂತೇಳಿ ಲೆಕ್ಕ ಮಾಡಿಲ್ಲ. ಓಹೋ ನಮ್ಮ ತಮ್ಮನ ಕುರಿ ಬರಕತ್ತಾವ ಊರಾಗ. ಕಾಲಾನ ಮಣ್ಣು ಉಡಿ ಮಣ್ಣು ಹೋಗಿ ಮಂಜು ಕಟ್ಟಿತ್ತು ಸೂರ್ಯನಿಗೆ. ನಮ್ಮ ತಮ್ಮನ ಕುರಿ ಬರಕತ್ತಾವ ಊರಾಗ. ಕಾಲಾನ ಮಣ್ಣು ಹೋಗಿ ಮಂಜು ಕಟ್ಟಿದ ಸೂರ್ಯನಿಗೆ. ಇವಾಗೆಲ್ಲ ಟಮಟೆ ಬಣ್ಣು ಬಾರಿಸ್ಬೇಕಂತೇಳಿ ಯಪ್ಪ ಆಗಿನ ಕಾಲ ನಗಾರಿ ಊದಿ ಬಿಡ್ತಿದ್ರು. ಟಮಟೆಯನ್ನು ಬಾರಿಸ್ತಿದ್ರು ಪಂಚಾಯತ್ ಕಟ್ಟಿಗೆ ಸೇರ್ಬೇಕಾದ್ರೆ. ಏನ್ರಿ ಪಂಚಾಯತ್ ಕಟ್ಟಿಗೆ ಸೇರ್ಬೇಕಂತೇಳಿ ಟಮಟೆ ಬಾರಿಸಿ ನಗಾರಿ ಊದಿಬಿಟ್ರು. ಊದಿದಾಗ ನೋಡ್ರಿ ಹೆಣ್ಣು ಗಂಡು ದೈವ ಜಾತ್ರೆ ಮಂದಿ ಸೇರ್ತೀರಿ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಕರೆ ಕೋಟಿನವರು, ಅಧ್ಯಕ್ಷ ಉಪಾಧ್ಯಕ್ಷ ಖಜಾನ್ಸಿ ಕಾರ್ಯದರ್ಶಿರು ಏನ್ರಿ ಹೆಣ್ಣು ಗಂಡು ದೈವ ಜಾತ್ರೆ ಮಂದಿ ಸೇರ್ತಿ. ಅಪ್ಪ ಟಗರಿನ ಕಾಳಗೈತಿಲೇ ನಮ್ಮ ಊರಾಗ. ಹಕ್ಕು ಮಾಗಾರ್ತಿ ಟಗರು, ಉಂಡಾಡೋ ಪದಮಣ್ಣನ ಟಗರು, ಎರಡು ಟಗರು ಜಗಳ ಐತಲೇ ನಮ್ಮ ಊರಾಗ ನೋಡ್ಬೇಕಂತೇಳಿ ಸುತ್ತಮುತ್ತ ಹಳ್ಳಿದವರು ಎಲ್ಲರೂ ಬಂದುಬಿಟ್ರಿ. ಗಂಡು ಹೆಣ್ಣು ಎಲ್ಲರೂ ಬಂದ್ರಿ. ಬಂದು ಕಾಶಿ ನೋಡ್ತಾರೆ. ಅಪ್ಪ ಟಗರಿನ ಕಾಳಗ ಉಂಡಾಡೋ ಪದಮಣ್ಣನ ಟಗರು. ಡೊಳ್ಳು ಡಮಾಕಿ ಶಬ್ದ ಕೇಳಿದ್ದಲ್ಲ, ಮಂದಿ ನೋಡಿದ್ದಲ್ಲ, ಬೆದರುತ್ತದ ಉಂಡಾಡ ಪದ್ಮಣ್ಣನ ಟಗರು. ಬೆದರುತ್ತದ. ಕಂಬಳಿ ಮಟ್ಟಿಗೆ ಕಟ್ಕೊಂಡು ಉಂಡಾಡ ಪದ್ಮಣ್ಣ ಜರ್ಜರ್ಜರ್ ಹೇಳ್ಕೊಂತ ಬಂದು ಆದಿ ಕಾಲ ಬಸವಣ್ಣ ಗುಡಿ ಇತ್ರಿ. ಬಸವಣ್ಣ ಗುಡಿ ಆದಿ ಕಾಲ ಬಸವಣ್ಣ ಗುಡಿ ಮುಂದೆ ಟಗರು ನಿಂದ್ರಿಸಿದ ನೋಡ್ರಿ. ಊರಾನ ಮಂದಿ ಒಬ್ಬವನು ತಿಳಿದು ಮಾತಾಡ್ತಾನೆ, ಒಬ್ಬೊಬ್ಬ ತಿಳಿಯಾರ್ದು ಮಾತಾಡ್ತಾನೆ, ಒಬ್ಬವ ಸೊಕ್ಕಿಲೆ ಮಾತಾಡ್ತಾನೆ, ಒಬ್ಬೊಬ್ಬ ಒಳ್ಳೇದು ಕೆಟ್ಟದ್ದು ಮಾತಾಡ್ತಿರ್ತಾನೆ. ದೇವರು ದೈವ ಅಂದ್ರೆ 4 ಮಂದಿ ಒಬ್ಬನು ಹೆಂಗೆ ಮಾತಾಡ್ತಾನೆ ಅದ್ರ ಗತೆ ಮಾತಾಡ್ತಿರ್ತಾನೆ. ಅದ್ರ ಗತೆ ಮಾತಾಡ್ಕೊಂಡು ಬಂದರು. ಉಂಡಾಡ ಪದಮಣ್ಣನ ಟಗರು ನೋಡಿಬಿಟ್ರು. ನೋಡಿ ದೈವ ಅಂತದ. ಯಪ್ಪ ಈಡು ಜೋಡಿ ನೋಡಿ ಮದುವೆ ಮಾಡ್ಬೇಕಾಗಿತ್ತು. ಈಡು ಜೋಡಿ ನೋಡಿ ಮದುವೆ ಎಂಬುದು ನಡೆಸ್ಬೇಕಾಗಿತ್ತು. ಹೆಣ್ಣು ದೊಡ್ಡದು ಗಂಡು ಸಣ್ಣತ್ತಂದ್ರೆ ಅದು ಬಾಳೆವಾಗುತ್ತದನ ಎಲ್ಲ. ಇದು ಈಡು ಜೋಡಿ ನೋಡಿ ಜಗಳಕ್ಕೆ ಬಿಡಬೇಕಾಗಿತ್ತು ನಾವು. ಹಕ್ಕು ಮಾಗಾಡ್ತಿ ಟಗರು ಆನೆ ಅಂತದು. ಆನೆ ಸೊಕ್ಕಲ ಬದವು ಬಂದಿದ್ದು. ಉಂಡಾಡ ಪದಮಣ್ಣ ಟಗರು ಬಡಿಕೆ ಅಂತದು. ಈ ಟಗರಿಗೆ ಬಿಟ್ಟರೆ ಜಗಳ ಆಗುತ್ತದೆ ಏನಿಲ್ಲಪ್ಪ. ಹಕ್ಕು ಮಾಗಾಡ್ತಿ ಟಗರು ಗುದ್ದಿದ್ರೆ ಉಂಡಾಡ ಪದಮಣ್ಣ ಟಗರು ಸತ್ತು ಹೋಯ್ತದೆ. ಏನಪ್ಪ ಈಡು ಜೋಡಿ ನೋಡಿ ನಾವು ಜಗಳಕ್ಕೆ ಬಿಡಬೇಕಾಗಿತ್ತಲ್ಲೇ ಅಂತೇಳಿ ಊರಾನ ಮಂದಿ ಮಾತಾಡ್ಕೊಂತೀರಂತ ಏನ್ರಿ. ಅದೆಲ್ಲ ಉಂಡಾಡ ಪದಮಣ್ಣ ಕೇಳಿದ. ಆದಿ ಕಾಲ ಬಸವಣ್ಣ ಗುಡಿ ಮುಂದೆ ನಿಂದಿಸಿದ. ಬೀರಬಲ್ಲ 66 ಕುರಿ ಎಂಬುದು ಕಡಿಸಿದೆಪ್ಪ. ಬನ್ನಿ ಗಿಡಕ್ಕೆ ಗಳಿಗೆ ಮಾಡಿ ಮಕ್ಕೊಂಡಿದ್ವಿ. ಮಡಗಿಲಿ ನೀರು ಕುಡ್ದಿದೆ. ಅಡಿವ್ಯಾನ ಹುಲ್ಲು ಮೈಕೊಂತ ಬಂದಿದ್ದಪ್ಪ ನನ್ನ ಪವಾಡ ಗೆದ್ದು ಬಾರಪ್ಪ ನೀನು ಅಂತೇಳಿ ಬಸವಣ್ಣ ಗುಡಿ ಮುಂದಿತ್ರಿ. ಆಧಾರ ತೊಗೊಂಡು ಬೆನ್ನಿಗೆ ಹಾಕಿ ಸೌರಿ ಬಿಟ್ಟು ದೈವದೊಳಗೆ ಉಂಡಾಡ ಪದ್ಮಣ್ಣ. ಹಕ್ಕ ಮಾಗಾಡ್ತಿ ಟಗರು ಜಳಕ ಮಾಡಿಸಿ ಕಾಲಿಗೆ ರೂಳಿ ಅಣಿಗೆ ಬಾಸಿಂಗ ಬಂಗಾರ ಕಟ್ಟ್ಯಾರ ಏನ್ರಿ. ಜಳಕ ಮಾಡಿಸಿ ಏನ್ರಿ ಮೆರಣಿ ಮೇಲೆ ಬರಕತ್ತದ ಏನ್ರಿ. ತಬಲ ತೊಗೊಂಡು ಡೊಳ್ಳು ಡಮಾಕಿ ತೊಗೊಂಡು ಮೆರಣಿ ಮಾಡಿಕೊಂತ ಬರಾಕತ್ಬಿಟ್ರು. ಅಕ್ಕ ಮಾಗಾಡ್ತಿ ಟಗರು ಮೆರಣಿ ಮಾಡಿಕೊಂತ ಬಂದರು. ಕೆಳಗಡೆ ಬಂದರು, ಇಳಿಸಿದ್ರು. ಅಕ್ಕ ಮಾಗಾಡ್ತಿ ಸನೆ ಹೋಗಿ ಈಗಲ್ಲಕ್ಕೆ ಮುದ್ದು ಕೊಟ್ಟು ನನ್ನ ಪವಾಡ ಗೆದ್ದು ಬಾರಪ್ಪ ಬೀರಬಲ್ಲ, ನನ್ನ ಪವಾಡಿ ಗೆದ್ದು ಬಾ, ಮಗನ ಸಮಾನಾಗಿ ನನ್ನ ಸಾಕಿನಿ, ಮೋಜಿಲೆ ಬೆಳೆಸಿನಿ, ತೊಗರಿ ತಿನಿಸಿನಿ, ಮಿಟ್ಟಿಗೆ ತಿನಿಸಿನಿ, ಎಳ್ಳು ತಿನಿಸಿನಿ, ಕೊಬ್ಬಿನಾಲು ಕುಡಿಸಿ ಮದ ಏರಿಸಿದ ಟಗರಪ್ಪ. ಮಗನ ಕನ ಹೆಚ್ಚಿಂದಲ್ಲ, ಮಗನ ಕನ ಹೆಚ್ಚಿಗೆ ಸಾಕಿದ ಟಗರು. ಇವತ್ತು ಮಗ ಏನನ್ನು ತಪ್ಪು ಮಾಡಿ ಬಂದನಂದ್ರೆ 10,000 ದಂಡ ಕಟ್ಟದಿದ್ರೆ ದಂಡ ಕಟ್ಟಿ ಬರ್ತೀವಿ ನಾವು ಏನ್ರಿ. ಮಗನ ಕನ ಯಾವುದು ಹೆಚ್ಚಿಂದಲ್ಲ. ಹಂಗ ಮಗನ ಕನ ಹೆಚ್ಚಿಗೆ ಸಾಕಿದ ಟಗರು ಇದು ಏನ್ರಿ. ನನ್ನ ಪವಾಡಿ ಗೆದ್ದು ಬಾರಪ್ಪ ಅಂತೇಳಿ ಬೆನ್ನು ಸವರ್ಸು ಬಿಟ್ಟುಬಿಟ್ಲು ದೈವದೊಳಗೆ. ಬಿಟ್ಟಾಗ ನೋಡ್ರಿ ಎಡಕತ್ತು ಟಗರು ಎಡಕ್ಕಾಯ್ತು, ಬಲಕತ್ತು ಟಗರು ಬಲಕ್ಕಾಯ್ತು. ಕಲಗದ್ದಿ ಕಲಾಶಿ ಮುಲಗದ್ದಿಗೆ ಮಲಾಶಿ ಫಸ್ಟ್ ನೈಟ್ಗೆ ಸಿದ್ಧ ಆಗುತ್ತಾವ್ರಿ. ಅಂತೇಳಿ ಢೀ ಒಂದು ಅಂದಾಗ ಅಕ್ಕ ಮಹಾಗಾರಿತ ಟಗರು ಒಂದು ಕೊಂಬನೆ ಹಾರಿಬಿತ್ತು. ಅಕ್ಕ ಮಹಾಗಾರಿತ ಟಗರು ಒಂದು ಕೊಂಬನೆ ಹಾರಿಬಿತ್ತು. ಒಂದು ಕೊಂಬನೆ ಹಾರಿಬಿತ್ತು. ಅಕ್ಕ ಮಹಾಗಾರಿತ ನೋಡ್ರಿ ನೊಕ್ಕೋಂತ ಕುಂತಿದ್ರು. ಕರ್ರಗ ಮಾಡಿಬಿಟ್ರು ಮಕ್ಕವನ್ನು. ನನ್ನ ಟಗರು ಒಂದು ಕೊಂಬ ಹಾರಿಬಿತ್ತಲ್ಲ ಅಂತೇಳಿ ರಕ್ತ ಸೋರಾಕತ್ತಿತ್ತು. ಏನಪ್ಪ 2ನೇ ಏಟಿಗೆ ಸಿದ್ಧ ಆಗ್ತಾವ್ರಿ. ಎಡಕದ ಟಗರು ಎಡಕಾಯ್ತು, ಬಲಕದ ಟಗರು ಬಲಕಾಯ್ತು ಢೀ ಅಂತೇಳಿ. ಕಲಗದ್ದಿ ಕಲಾಶಿ ಮುಲಗದ್ದಿಗೆ ಮಲಾಶಿ 2ನೇ ಏಟಿಗೆ ಅಂತೇಳಿ ಢೀ ಅಂದೂರಿ. ಅಂದಾಗ ಹಕ್ಕಮ್ಮನ ಟಗರು ಏನ್ರಿ ಮತ್ತೆ ಒಂದು ಕೊಂಬು ಹಾರಿನೇ ಬಿತ್ರಿ. ಅಕ್ಕಮ್ಮ ಹಾಗಾರಿತು ಟಗರು ಮತ್ತೆ ಒಂದು ಕೊಂಬನೇ ಹಾರಿಬಿಟ್ಟು 2 ಕೊಂಬು ಹೋಗಿಬಿಟ್ಟು ಬೋಳಗೊಂಬ ಆಯಿತು. ರಕ್ತ ಸೋರಾಕತ್ತದ ಬಳ 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 ಅಂಥೇಳಿ ರಕ್ತ ಸೋರಾಕತ್ತದ ಏನ್ರಿ ಅಕ್ಕಮ್ಮ ಹಾಗಾರಿತು ಟಗರಿಗೆ. ಅಕ್ಕಮ್ಮ ಹಾಗಾರ್ತಿಗೆ ಬೆಳ್ಳಗಿದ್ದಂಥ ಕಣ್ಣಿಗೆ ಕೆಂಪಗೆ ರಕ್ತನೇ ಬಂತು ಅಕ್ಕಮ್ಮ ಹಾಗಾರ್ತಿಗೆ ಏನ್ರಿ. ಊರಾನ ಮಂದಿ ಗದ್ದುಬಿಟ್ಟು ನಡ್ಗಾಕತ್ಬಿಟ್ರು. ಅಕ್ಕಮ್ಮ ಹಾಗಾರ್ತಿ ಕಣ್ಣೀರು ತೆಗಿಬೇಡ ತಾಯಿ ನೀನು. ಅಕ್ಕಮ್ಮ ಹಾಗಾರ್ತಿ ಅಂದರೆ ಜಗತ್ತಿಗೆ ದೊಡ್ಡ ಹಾಕಿ ನೀನು ಕಣ್ಣೀರು ತೆಗೆದ್ರೆ ನಮ್ಮ ಊರಿಗೆ ಶಾಪಿನಿ ಎತ್ತದೇನಮ್ಮ. ಇನ್ನೂ ಒಂದು ಸೊನ್ನೆ ಐತಿ, ನಿನ್ನ ಟಗರನ್ನ ಗೆದ್ದು ಬರ್ತದ. ಆನಿ ಅಂತ ಅದು ನಿನ್ನ ಟಗರು. ಉಂಡಾಡ ಪದಮಣ್ಣ ಟಗರು ಬಡಿಕೆ ಅಂತ ಅದು. ಉಂಡಾಡ ಪದಮಣ್ಣನ ಟಗರಿಗೆ ಶಕ್ತಿ ಬಂದಿದ್ದಪ್ಪ ಬಸವಣ್ಣ ಕೊಟ್ಟಿದಂಥ ಅದು ಶಕ್ತಿ. ಆಧಾರ ತೊಗೊಂಡು ಬೆನ್ನಿಗೆ ಹಾಕಿ ಸವರಿದನಲ್ಲ, ಅಲ್ಲೇ 7 ಕೋಣ ಶಕ್ತಿ ಬಂತು.
ಉಂಡಾಡ ಪದಮಣ್ಣನ ಟಗರಿಗೇನ್ರಿ. ಮತ್ತೆ 3 ರೇಟಿಗೆ ಸಿದ್ಧ ಆಗ್ತಾವ್ರಿ. ಕಲಗದ್ದಿ ಕಲಾಸಿ ಮುಲಗದ್ದಿ ಮುಲಾಸಿ ಎಡಕದ ಟಗರು ಎಡಕಾಯ್ತ್ರಿ, ಬಲಕದ ಟಗರು ಬಲಕಾಯ್ತ್ರಿ. 3 ರೇಟಿಗೆ ಡಿ ಅಂತಾವ್ ನೋಡ್ರಿ ಟಗರುಗಳು. ಮತ್ತೆ ಒಂದು ಸಲ 3 ರೇಟಿಗೆ ಕಲಗದ್ದಿ ಕಲಾಸಿ ಮುಲಗದ್ದಿ ಮುಲಾಸಿ ಆಹಾ ಅಂತೇಳಿ ಡಿ ಅಂದಾಗ ನೋಡ್ರಿ ಹಕ್ಕ ಮಾಗಿ ಆಯ್ತು ಟಗರು. ಅಣಿಪೆಟ್ಟು ಹೊಡ್ಕೊಂಡು ನ್ಯಾಲಿಗೆ ಕಡ್ಕೊಂಡು ಎಮ್ಮೆ ಗೊಡ್ಡು ಬಿದ್ದಂಗೆ ಬಿತ್ತು. ಹಕ್ಕ ಮಾಗಿ ಆಯ್ತು ಟಗರು. ಅಣಿಪೆಟ್ಟು ಹೊಡ್ಕೊಂಡು ನ್ಯಾಲಿಗೆ ಕಡ್ಕೊಂಡು ಎಮ್ಮೆ ಗೊಡ್ಡು ಬಿದ್ದಂಗೆ ಬಿತ್ತು. ಅಕ್ಕ ಮಾಗಿ ಆಯ್ತು ಟಗರು ಬಿದ್ದಾಗ ಅಕ್ಕ ಮಾಗಿ ಆಯ್ತಕ್ಕೆ ಕಣ್ಣೀರು ಕಡಿಲಿಲ್ಲ. ಗೋ ಅಂತೇಳಿ ಅಳ್ಕೊಂತ ಹೋಗಿ ಟಗರ್ ತೇಲಿ ತೊಡಿ ಮೇಲೆ ಇಟ್ಕೊಂಡು ಆ ಎಮ್ಮ ಅಕ್ಕ ಮಾಗಿ ಆಯ್ತು ಕಣ್ಣೀರು ತೆಗ್ಯಾಕತ್ತು ಬಿಟ್ಲು. ಕಣ್ಣೀರು ತೆಗ್ಯಾಕತ್ತು ಬಿಟ್ಲು. ಊರಾನ ಮಂದಿ ಸಿಟ್ಟಿಗೆ ಬಂತ್ರಿ. ಊರಾನ ಮಂದಿ ಹೆಂಗೆ ಸಿಟ್ಟಿಗೆ ಬಂತು ಅಂದ್ರೆ ಅಕ್ಕ ಮಾಗಿ ಆಯ್ತು ಕಣ್ಣೀರು ತೆಗ್ಯಾಕತ್ತಾಳ. ಎಲ್ಲಿರುವ ಇವು ಕುರಿ ಕಾಯವ ಅಡಿವಾಗಿರವ ಇವನು ಬಂದು ಜಗಳವನ್ನು ಮಾಡಿಸಿ ಅಕ್ಕ ಮಾಗಾಡ್ತಿ ಟಗರು ಸತ್ತು ಹೋಯ್ತು. ಅಕ್ಕ ಮಾಗಾಡ್ತಿ ಗುಳು ಅಂತೇಳಿ ಅಳ್ಕೊಂತ ಕುಂತು ಬಿಟ್ಲು. ಕಣ್ಣೀರು ತೆಗಸಾಕತ್ತು ಬಿಟ್ನಲ್ಲಪ್ಪ ಇವ ಕುರಿ ಕಾಯ ಕುರ್ಬಾ ಅಂತೇಳಿ. ಹೊಡಿರಪ್ಪ ನೀನು ಹೊಡಿರಿ ನಾನು ಹೊಡಿರಿ ಅಂತೇಳಿ ನೋಡ್ರಿ 100 ಮಂದಿ 100 ಕೈ ಹಾಕಿಬಿಟ್ರು ಉಂಡಾಡ ಪದಮಣ್ಣನ ಮೇಲೆ. ಮೈ ಮೆತ್ತಗಾಯ್ತು, ರಕ್ತಗಾಯ ಸೂರಾಕಿ. ನೀನು ಅವನು ಜಗಳ ಮಾಡಿಸಿದ್ದು ಬಂದು ಜಗಳ ಮಾಡಿಸಿ ಅಕ್ಕ ಮಾಗಾಡ್ತಿ ಟಗರು ಸತ್ತು ಹೋಯ್ತು. ಅಕ್ಕ ಮಾಗಾಡ್ತಿ ನೋಡು ಅಳ್ಕೊಂತ ಕುಂತು ಬಿಟ್ಟಾಳ. ಯಪ್ಪ ನಾನು ಮಾಡಿಸಿಲ್ರಿ ಜಗಳ. ಅಕ್ಕ ಮಾಗಾಡ್ತಿ ಟಗರು ಸೊಕ್ಕಲಿ ಸೇರಿದ ಕೊಂಬಿನಾಗ ತಿಂಡಿ ಸೇರಿದ ಅಂತೇಳಿ ಭಾಷೆ ತಗೊಂಡು ಅಕ್ಕ ಮಾಗಾಡ್ತಿ ಮಾಡಿಸಿದಂಥ ಜಗಳರ ಅಂತ ಹೇಳ್ತಾನೆ. ಅವನ ಮಾತು ಕಿವ್ಯಾಗ ಯಾರು ಕೇಳವಲ್ರು. ಹೊಡಿರಿಲ್ಲ ಅಂತೇಳಿ ನೀನು ಹೊಡಿ ನಾನು ಹೊಡಿ ಎಲ್ಲ ಮೈ ಮೆತ್ತಗೆ ಮಾಡಿಬಿಟ್ರು ಉಂಡಾಡ ಪದಮಣ್ಣ. ಹಣ್ಣಗಾಯಿ ನೀರುಗಾಯಿತು ರಕ್ತಗಾಯ ಎಂಬುದು ಸೂರಾಕತ್ತಿತ್ತು ಉಂಡಾಡ ಪದ್ಮಣ್ಣಿಗೆ ಏನ್ರಿ. ನೀರುಗಾಯ ಎಂಬುದು ಸೂರಾಕತ್ತಿತ್ತು. ಅಕ್ಕಮ್ಮನ ಟಗರು ಸತ್ತು ಹೋಯ್ತು ಏನ್ರಿ. ಸತ್ತು ಹೋದ ಕಾಲಕ್ಕೆ ಆಗಿನ ಕಾಲಕ್ಕೆ ನೋಡ್ರಿ ಹಕ್ಕ ಮಾಗಾಡ್ತಿ ಸಿಟ್ಟಿಲ್ಲ ಬಂದು ಯಾಕಂದು ಬರ್ಯಾರಪ್ಪ ಅವನು ಉಂಡಾಡ ಪದ್ಮಣ್ಣನಂದ್ರು. ಯಾಕಂದು ಬರ್ರಿ ಅವನು ಉಂಡಾಡ ಪದ್ಮಣ್ಣನಂದ್ರು. ಜರ್ ಎಳ್ಕೊಂತ ಬಂದ್ರು. ಮತ್ತೆ 100 ಮಂದಿ ಅವರು ಒಬ್ಬಾತ ಕೇಳ್ಬೇಕಾಯ್ತದ ಮಾತು. ಹೌದು. ಜರ್ ಎಳ್ಕೊಂತ ಬಂದು ಕಂಬಳಿ ಬಟ್ಟೆ ಆಸಪ್ಪ ಅಂದ್ರು. ಕಂಬಳಿ ಬಟ್ಟೆ ಹಾಸಿದಾಗ 3 ಬಗುಷ ಮಣ್ಣು ಕಂಬಳಿ ಬಟ್ಟೆಗೆ ಹಾಕಿಬಿಟ್ರು. ಅಕ್ಕ ಮಾಗಾಡ್ತಿ ಹಾಕಿಬಿಟ್ಲು. ಕುರಿಗಳಿಗೆ ಮರಿಗಳಿಗೆ ಶಾಪಿನ ಕೊಡ್ತಾಳ್ರಿ ಆಗಿನ ಕಾಲಕ್ಕೆ. ಮರಿಗಳು ಹಳೆವಾಗಿ ಮುದೇವಾಗಿ ಸಾಯ್ತಿದ್ದವು ರೀ. ಜಡ್ಡು ಜಾಪತ್ರಿ ಇದ್ದಿಲ್ಲ. ಕೊಡಗಟ್ಲೆ ನೀರು ಕುಡಿಯವು, ಹೊರಗಟ್ಲೆ ಮೇವು ತಿನ್ನವು. 376 ಗಿಡಗಂಟೆ ಕಾಡ ಔಷಧ ಹೊಲ ಮುಳಿಗಳು ತಿನ್ಕೊಂತ ಬರೋವು. ಜಡ್ಡು ಜಾಪತ್ರಿ ಏನೂ ಇದ್ದಿಲ್ಲ ಆಗಿನ ಕಾಲಕ್ಕೆ. ಅಕ್ಕ ಮಾಗಾಡ್ತಿ ಕೊಡ್ತಾಳೆ ನೋಡ್ರಿ ಶಾಪಿನಿ. ಎಳ್ಕಂದು ಬರ್ರಿ ಅಂತ ಕಾಶಿ ಕಂಬಳಿ ಬಟ್ಟೆಗೆ 3 ಬಗುಷ ಮಣ್ಣಾಕಿ ಶಾಪಿನಿ ಕೊಡ್ತಾಳ್ರಿ. ಎಲ ತಮ್ಮ ಬೀರಣ್ಣ ನೀನು ಕುರಿಗೆ ಸಿಡಿ ಬ್ಯಾನಿ ಬರಲಿ. ಎಲ ತಮ್ಮ ಬೀರಣ್ಣ ನೀನು ಕುರಿಗೆ ಬಾಯಿ ಬ್ಯಾನಿ ಬರಲಿ. ದಮ್ಮಿ ರೋಗ ಇಚ್ಚಲಗಡ್ಡಿ ಕಾಲಗಡ್ಡಿ ಬರ್ಲಪ್ಪ. ಏಸಿನ ಕಂಟಗ ಮೊಬ್ಬೆ ಬ್ಯಾನಿ ಮೈಲಿಗೆ ಬ್ಯಾನಿ ತೆನಕ ಬ್ಯಾನಿ ಬರ್ಲಪ್ಪ. ನಿನ್ನ ಕುರಿಗಳು ಮರಿಗಳು ಸತ್ತು ಹೋಗಲಂತೇಳಿ ನಿನ್ನ ಜಲದ ಪಟ್ಟಗ ಸುಟ್ಟು ಸುರಮಂಡಲ ಆಗಲಿ. ನಿನ್ನ ಮನೆ ಸುಟ್ಟು ಇದ್ದಿಲಾಗಿ ಹೋಗಲಪ್ಪ ಅಂತೇಳಿ ಉದೋ ಅಂತೇಳಿ ಕಂಬಳಿ ಬಟ್ಟೆ ಭವಿಷ್ಯ ಮಣ್ಣು ತೊಗೊಂಡು ಹಿಂಗೆ ತೂರಿಬಿಟ್ಲು. ಆಕಾಶ ಭೂಕಾಶ ಒಂದಾಯ್ತು ರೀ. ಮಣ್ಣಿನ ಮೇಲೆ ಬಿತ್ತರಿ ಆಕಾಶ ಭೂಕಾಶಗಳು ಒಂದಾಯ್ತು. ಒಂದಾದ ಕಾಲಕ್ಕೆ ಅಕ್ಕ ಮಹಾಗಾರ್ತಿ ಕೊಟ್ಟಂಥ ಶಾಪಿನಲ್ಲಿದ್ದ ಆಕಾಶ ಭೂಕಾಶ ಒಂದಾಗಿ ಕುರಿಗಳ ಮೇಲೆ ಬಿತ್ತರ ಮಣ್ಣು ಬೆದ್ದಕ್ಕೆ ನೋಡ್ರಿ ಕುರಿಗಳು ಸಾಯಕತ್ಬಿಟ್ಟು. ಇಚ್ಚಲಗಡ್ಡಿ ಕಾಲಗಡ್ಡಿ ದಮ್ಮಿ ರೋಗ ಬಸ್ ರೋಗ ಏಸಿನ ಕಂಟಗ ಮೊಬ್ಬೆ ಬ್ಯಾನಿ ಮೈಲಿಗೆ ಬ್ಯಾನಿ ತಿನಕ ಬ್ಯಾನಿ ಬಂದು ಡಮ್ ಡುಮಾರ್ ಅಂತೇಳಿ ಸಾಯಕತ್ಬಿಟ್ಟು. ಉಂಡಾಡ ಪದಮಣ್ಣ ಕುರಿನೇ ಪ್ರಪಂಚ ಅಂದವ. ಕುರಿ ಬಿಟ್ಟು 1 ನಿಮಿಷ ಸರದವನಲ್ಲ. ಕುರಿ ಹೊಟ್ಟೆ ತುಂಬ ಮೈದ್ರ ತನ್ನ ಹೊಟ್ಟೆ ಎಷ್ಟೋ ಆನಂದ ಆಗ್ತಿತ್ತು. ಎಂಡ್ರು ಮಕ್ಕಳು ಸಂಸಾರ ಸಾಗರ ಅಂತೇಳಿ ಇಂದ ತಿರುಗಿ ನೋಡಿದವಲ್ಲ ಉಂಡಾಡ ಪದ್ಮಣ್ಣ. ಕುರಿಗಳು ಮರಿಗಳು ಸಾಯೋದಕ್ಕೆ ಆಹಾ ಬೀರವಲ್ಲ ಅಂಥೇಳಿ ಕುರಿಗಳು ಮರಿಗಳಿಗೆ ಹೋಗಿ ಬೆನ್ನು ಸವ್ತಾನ್ರಿ, ಗಂಟ್ಲ ತಿಕ್ತಾನ್ರಿ. ಕುರಿಗಳು ಮರಿಗಳು ಎಲ್ಲಿ ಉಳಿತಾವ್ರಿ? ಶಾಪಿನ ಕೊಟ್ಟಕ್ಕೆ ಎಗರೆಗಿರಿ ತೆನ ಎಲ್ಲ ಸಾಯಕತ್ಬಿಟ್ಟು. ನಾಯಿ ಎಳ್ಕೊಂಡು ಹೋಗೋವ್ಯಾವ, ಹದ್ದುಗಳು ಕಾಲಾಗ ಹಿಡ್ಕೊಂಡು ಹೋಗೋವ್ಯಾವ, ನಾಯಿ ತಿನ್ನವ್ಯಾವ, ನರಿ ತಿನ್ನವ್ಯಾವ ಎಲ್ಲ ಎಗರಿಗಿರಿ ಸಾಯಕತ್ಬಿಟ್ಟು. ಉಂಡಾಡ ಪದ್ಮಣ್ಣ ಮೈ ಹೊಡೆದದ್ದು ರಕ್ತಗಾಯ ಸೋರಕತ್ತಿದ್ದು ಲೆಕ್ಕ ಮಾಡವಲ್ಲ. ಕುರಿಗಳು ಮರಿಗಳು ಸಾಯೋದಕ್ಕೆ ಅದನ್ನೆಲ್ಲ ಚೇ ಅಂತೇಳಿ ಮನಸ್ಸು ಬೇಸರ ಮಾಡಿಕೊಂಡು ಹೋಗಿಬಿಟ್ಟವಪ್ಪ. ನನ್ನ ಮೈಯನ್ನು ಮೆತ್ತಗಾಯ್ತು, ನನ್ನ ಕುರಿಗಳು ಮರಿಗಳನ್ನು ಸತ್ತು ಹೋಗಿಬಿಟ್ಟು ನಾನಿನ್ನ ಕೈಲಾಸ ಕಂಡು ಬಿಡ್ತೀನಿ ಅಂಥೇಳಿ ಆಸಾನ ಬಂಡಿಗೆ ಹೋಗಿಬಿಟ್ಟ ಉಂಡಾಡ ಪದ್ಮಣ್ಣ ಸಾಯ್ಬೇಕಂತೇಳಿ. ಆಸಾನ ಬಂಡಿಗೆ ಹೋಗಿ ಎಗರಿ ಬಿದ್ದು ಸಾಯ್ಬೇಕು ಅನ್ನೋದ್ರ ಟೈಮದಾಗ ಶಿವ ಪಾರ್ವತಿ ತಸಸ್ತು ಮಾಡಿಬಿಟ್ರು ಮ್ಯಾಲೆದ್ದು ಉಂಡಾಡ ಪದ್ಮಣ್ಣಿಗೆ. ತಸಸ್ತು ಮಾಡಿದಾಗ 6 ತಿಂಗಳ ವನವಾಸ ಪಟ್ಟ ಉಂಡಾಡ ಪದ್ಮಣ್ಣ ಏನ್ರಿ. 6 ತಿಂಗಳ ಆಸಾನ ಬಂಡಿಗೆ ವನವಾಸ ಪಟ್ಟುಬಿಟ್ಟ. ಜಳಕ ಯಾರು ಮಾಡಿಸ್ತಾರ? ಬಟ್ಟೆ ಯಾರು ಕೊಡ್ತಾರ? ಊಟ ಯಾರು ಕೊಡ್ತಾರ? ಜಂಪಲ್ ದಣ್ಣು ಅಂಪಲ್ ದಣ್ಣು ತಂಪಲ್ ದಣ್ಣು ತಿಂದು 6 ತಿಂಗಳ ವನವಾಸ ಪಟ್ಟ. 6 ತಿಂಗಳಾದ ಮೇಲೆ ಕಡಿ ಹುಚ್ಚಾಗಿಬಿಟ್ಟ ಏನ್ರಿ. ಚಿಂತೆ ಇಟ್ಕೊಂಡು ನೀನು ತುಪ್ಪದಾಗ ಕೈ ತೊಳ್ಕೊಂತ ಊಟ ಮಾಡು, ನಿನ್ನ ಮೈಗೆ ಹತ್ತಂಗಿಲ್ಲ. ಚಿಂತೆ ಇಲ್ಲದ ಊಟ ರೊಟ್ಟಿ ಖಾರ ಪುಡಿ ತಿನ್ನೋ ನಿನ್ನ ಮೈಗೆ ಹತ್ತದ.
ಏನ್ರಿ ಉಂಡಾಡ ಪದ್ಮಣ್ಣಗೆ 6 ತಿಂಗಳದ ಒಳಗೆ ಚಿಂತೆ ಇತ್ತು, ಚಿಂತೆ ಇಟ್ಕೊಂಡು ಎಲಬು ತಗುಲು ಒಂದಾಯಿತು. ಹುಚ್ಚಕನ ಹುಚ್ಚ ಕಡಿ ಹುಚ್ಚಾಗಿಬಿಟ್ಟ. ಮಳ ಉದ್ದ ಗಡ್ಡ ಗೇಣಿ ಮೀಸಿ ಏಕ್ ಚೆಣ್ಣ ಏನ್ರಿ ಹುಚ್ಚಕನ ಹುಚ್ಚ ಕಡಿ ಹುಚ್ಚಾಗಿಬಿಟ್ಟ. 6 ತಿಂಗಳಾದ ಮೇಲೆ ಒಂದೇ ನಿರ್ಣಯ ತಗೊಂಡ. ಏನಂತ ನಿರ್ಣಯ ತಗೊಂಡ? ಆಯ್ತಾ, ನಾನು ನಿನ್ನ ಕೈಲಾಸ ಕಂಡು ಬಿಡ್ತೇನೆ. ನಾನು ಕುರಿಗಳವುದು ಮರಿಗಳವುದು ನನ್ನ ಮೈ ತುಂಬ ಉಳುಗಳು ಬುದ್ದು ಬಿಟ್ಟವ ಏನ್ರಿ, ರಕ್ತ ಗಾಯ ಇನ್ನೂ ಮಾದಲ್ಲ. ನಾನಿನ್ನು ಕೈಲಾಸ ಕಾಣ್ತೇನೆ. ಹಕ್ಕ ಮಾಯಿಗಾಡ್ತದಳ ನಮ್ಮ ಅಕ್ಕನ ಮನೆಗೆ ಹೋಗಿ ಮಖವನ್ನು ನೋಡಿಕೊಂಡು ಇನ್ನು ಕೈಲಾಸ ಕಾಣ್ತಾನೆ ಅಂಥೇಳಿ ಊರೊಳಗೆ ಬರಾಕತ್ತಾನ್ರಿ. ಇಂಥ ಹುಡುಗರು ಹುಚ್ಚು ಬಂದ ಅಂತೇಳಿ ಕಲ್ಲು ಮುಳ್ಳು ಡೆಬ್ಬಿ ತೊಗೊಂಡು ಹೊಡೆದ್ರು. ಒಡಿಸ್ಕೊಂತ ಅಕ್ಕನ ಮನೆಗೆ ಬಂದ. ಅಕ್ಕನ ಮನೆಗೆ ಬಂದು ದೊರಬಾಕಲ ಹತ್ರ ನಿಂತು ಶಬ್ದ ಮಾಡ್ತಾನ್ರಿ. ಏನಂತ ಶಬ್ದ ಮಾಡ್ತಾನ್ರಿ? ಶುಭೋ ಮೈಲಾರ್ಲಿಂಗ ಒತ್ತುವರಿದ್ರು ಕೊಡ್ರವ, ಇವತ್ತು ನಾನು ಕೈಲಾಸ ಕಾಣಬೇಕಾಗಿದೆ ಅಂದಾಗ ಅಕ್ಕ ಮಾಗಾರ್ತಿ ತೊಟ್ಲದಾಗ ಕುಂತಾಳ. ಯಾರು ಬಂದಿರ್ಬೇಕಪ್ಪ? ಜೋಗಿಲ್ಲ, ಜಂಗಮಿಲ್ಲ, ತಿಪ್ಪತರ್ಕಿನಿಲ್ಲ, ಅಕ್ಷಿಕಿಲ್ಲ, ದಿಕ್ಷಿಕಿಲ್ಲ, ಭಿಕ್ಷಿಕಿಲ್ಲ. ಯಾರು ಬಂದಿರ್ಬೇಕು ಅಂಥೇಳಿ ದೊರಬಾಕಲ ಹತ್ರ ಅಕ್ಕ ಮಾಗಾರ್ತಿ ಬಂದು ನೋಡ್ತಾಳ. ತಮ್ಮ ಹುಚ್ಚು ಕಡಿ ಹುಚ್ಚಾಗಿಬಿಟ್ಟನ ತಮ್ಮ. ಏನು ಮಳ ಉದ್ದ ಗಡ್ಡ ಗೇಣಿ ಮೀಸಿ ಏಕ್ ಚೆಣ್ಣ. ಹುಚ್ಚಕನ ಹುಚ್ಚಾಗಿಬಿಟ್ಟನ. ಛೇ ನಮ್ಮ ತಮ್ಮ ಹುಚ್ಚಕನ ಹುಚ್ಚಾಗಿಬಿಟ್ಟನ ಅಂತೇಳಿ ತೆಲುಗಿದ್ದಂಥ ಸೆರಗು ತೊಗೊಂಡು ನಡಿಗೂ ಸುತ್ತಿಕೊಂಡು ತಮ್ಮನ ಅಡ್ರಾಸ್ ಇಲ್ದೆ ಎತ್ಕೊಂಡು ಹೋಗಿ ಮನ್ಯಾಗ ಕುಂದ್ರಿಸಿಬಿಟ್ಲ ಅಕ್ಕ ಮಾಗಾರ್ತಿ. ಕುಂದ್ರಿಸಪ್ಪ, ಹುಚ್ಚಕನ ಹುಚ್ಚು ಕಡಿ ಹುಚ್ಚಾಗಿಬಿಟ್ಟು ನಾ ಏನು ಮಾಡ್ಲಮ್ಮ? ನೀನು ಕೊಟ್ಟಂಥ ಶಾಪಿಂಡ್ಲಿದ್ದ ನಾನು ಕುರಿಗಳೋದು ಮರಿಗಳೋದು ನನ್ನ ಮೈಯೆಲ್ಲ ಹೊಡೆದು ಬಿಟ್ರು. ನನ್ನ ಮೈಯೆಲ್ಲ ಮೆತ್ತಗಾಯಿತು, ಹಣ್ಣಗಾಯ ನೀರುಗಾಯ ಆಗಿಬಿಟ್ಟದಮ್ಮ. ನಾನು ಕೈಲಾಸ ಕಾಣ್ತಾನಮ್ಮ. ಇವತ್ತು ನಿನ್ನ ಮಕ ನೋಡ್ಬೇಕಾಗಿತ್ತು, ನೋಡಾಕಂತ ಬಂದೀನಿ. ನಿನ್ನ ಮಕ ನೋಡಿನಿ, ಕಣ್ ತುಂಬ ಆಯ್ತು, ನಾನು ಕೈಲಾಸ ಕಾಣ್ತೀನಿ. ಬೇಡಪ್ಪ, ಸಾಯ್ಬೇಡ, ಉಂಡಾಡ ಪದ್ಮಣ್ಣ. ಇನ್ನು ಬೆಳ್ಳಿ ಬೆಳೆದು ನಿನ್ನ ಹೆಸರು ಕೊಂಡಾಡೋದು ಜಗತ್ತದ ಒಳಗಿದೆ. ಎಂಥದ್ದು ಕೊಂಡಾಡೋದಿರಲಮ್ಮ. ನಾನು ಸಾಯ್ತೀನಿ ಅಂದ್ರೆ ಸಾಯ್ತೀನಿ, ಅದು ಮಾತಂದ್ರೆ ಮಾತು, ಅಟ ಅಂದ್ರೆ ಅಟ. ನಾನು ಕೈಲಾಸ ಕಾಣ್ತೀನಿ, ನಾನು ಬಿಟ್ಟು ಬಿಡು. ಆ ಎಮ್ಮ ಬುದ್ಧಿ ಮಾತು, ವಾದ ಮಾತು ತಿಳಿಸಿ ಆ ಎಮ್ಮಗೆ ಎಷ್ಟು ಬರ್ತದೆ ಓಟು ತಿಳಿಸಿ ಹೇಳಿದ್ರೆ ಕೇಳವಲ್ಲ ಉಂಡಾಡ ಪದ್ಮಣ್ಣ. ನಾನು ಸಾಯ್ತೀನಿ ಅಂದ್ರೆ ಸಾಯ್ತೀನಿ. ಯಪ್ಪ ಜಳಕ ಮಾಡು, ಒಳ್ಳೆ ಜಳಕ ಮಾಡೋದಲ್ಲ. ಯಪ್ಪ ಊಟ ಮಾಡು, ಲಡ್ಡು ಲೇವಿಡಿ ಅನ್ನ ಸಾಂಬಾರು ತುಪ್ಪ ಹಾಲು ಐನ ಎಲ್ಲ ನಿನ್ನ ಮನಸ್ಸಿಗೆ ಬೇಡಿದ್ದದ 1-2 ತುತ್ತು ಊಟ ಮಾಡು ಉಂಡಾಡ ಪದ್ಮಣ್ಣ. ಛೇ ನಾನು ಊಟ ಮಾಡೋದಲ್ಲ. ಅಟ ಅಂದ್ರೆ ಅಟ, ಮಾಟಂದ್ರೆ ಮಾತು. ಸತ್ತು ಹೋಯ್ತೀನಿ. ಮತ್ತೆ ಕುಂತ ಆ ಎಮ್ಮ ತಿಳಿಸಿ ತಿಳ್ಳಾಡ್ದು ಎಲ್ಲ ಹೇಳಿದ್ರೆ, ಯಪ್ಪ ಜಳಕ ಮಾಡು. ಯಾನೀರು ತರ್ತಿ ಪರೀಕ್ಷೆ ಮಾಡಕತ್ತ ನೋಡು ಉಂಡಾಡ ಪದ್ಮಣ್ಣ. ಯಾನೀರು ತರ್ತಿ? ಹಳ್ಳ ಕೊಳ್ಳ ಬಾವಿ ನೀರು ತರ್ತೀನಿ. ಛೇ ಆ ನೀರು ಜಳಕ ಮಾಡೋದಲ್ಲ ನಾನು. ಯಾಕೆ ಮಾಡೋದಲ್ಲ ಅಂದರೆ ಕಪ್ಪಿ ಅಂಜಲ, ಏಡಿ ಅಂಜಲ, ಮೀನೆ ಅಂಜಲದ ನೀರವು. ಆ ಎಂಜಲ ನೀರು ನಾನು ಜಳಕ ಮಾಡೋದಲ್ಲ. ಯಾ ನೀರು ಬೇಕಪ್ಪ? ಶಿವನ ಜಡಿಯಾಗ ಇರೋ ನೀರು, ಆತಾಳ ಪಾತಾಳ ನೀರು, ಅಡಿಚಟ್ಟು ಮುಡಿಚಟ್ಟು ಇಲ್ಲಾರ್ದ ನೀರು ಕೊಟ್ರೆ ಅಂತಂದ್ರೆ ಜಳಕ ಮಾಡವ. ಯಪ್ಪ ಜಳಕ ಮಾಡ್ಲಿಕ್ಕೂ ಪರವಾಗಿಲ್ಲ, ಊಟಾರ ಮಾಡು. ಊಟ ಮಾಡೋದಿಲ್ಲ ನಾನು. ಊಟ ಮಾಡ್ಬೇಕಾದ್ರೆ ಹುಲಿಗೆಣ್ಣೆ ತರಬೇಕು ನನಗೆ ಊಟಕ್ಕೆ. ಹುಲಿಗೆಣ್ಣೆ ತಂದಾಗ ನಾನು ಊಟ ಮಾಡವ, ಇಲ್ಲಾಂದ್ರೆ ಸತ್ತು ಹೋಯ್ತೀನಿ ನಾನು. ಆಯ್ತಪ್ಪ, ಸಾಯ್ಬೇಡ, ಇಲ್ಲೇ ಇರು. ನಾವು ಹೋಗಿ ಎಲ್ಲನಿರಲಿ ಹುಡುಕಾಡ್ಕೊಂಡು ಬಂದು ತರ್ತು ಅಂತೇಳಿ ಆಗಿನ ಕಾಲಕ್ಕೆಪ್ಪ 2 ಗಡಿಗೆಯನ್ನು ತೊಗೊಂಡ್ರಿ. 2 ಗಡಿಗೆ ತೊಗೊಂಡು ಕಂಚಿನ ರಥ ತೊಗೊಂಡು ಬಿಟ್ರಪ್ಪ. ಹೊಲ ಗುಡ್ಡ ಅಡಿವಿ ಹೋಗಿ ನೋಡ್ಕೊಂತ ಬರ್ತಾರ್ರಿ. ಎಲ್ಲಿ ಸಿಗ್ತಾವ್ರಿ ಆಗಿನ ಕಾಲಕ್ಕೆ? ಕರಡಿ ಇಲ್ಲ, ಚಿರತೆ ಇಲ್ಲ, ಏನೂ ಇಲ್ಲ. ಪರಮಾತ್ಮನ ಜಗ್ಗ ತಿರುಸೂಲ ಆಸಾನ ಬಂಡಿಗೆ ಏನಪ್ಪ ಇಟ್ಟು ಇದಕ್ಕೆಲ್ಲ ಒಂದು ನಿಂಬೆಹಣ್ಣು ಚುಚ್ಚಿ ತಪಸ್ಸು ಕುಂತ್ಬಿಟ್ರಪ್ಪ. 7 ದಿವಸ ತಪಸ್ಸು ಕುಂತರು. 7 ದಿವಸ ತಪಸ್ಸು ಕುಂತ ಮೇಲೆ ಶಿವ ಪಾರ್ವತಿ ಮೇಲ್ಗಡೆ ಇದ್ದರು, ಕೆಳಗಡೆ ಬಂದುಬಿಟ್ರು. ಕೆಳಗಡೆ ಬಂದು ಅಕ್ಕ ಮಾಗಾರ್ತಿ ತಪಸ್ಸು ಬಿಡವ, ನಿನಗೇನು ಬೇಕು ಕೊಡ್ತೀವಿ, ತಪಸ್ಸು ಬಿಟ್ಟು ಅಂತೇಳಂದ್ರು. ನೋಡ್ರಿ, ನಮ್ಮ ತಮ್ಮನ ಟಗರಿಗೆ ನನ್ನ ಟಗರಿಗೆ ಜಗಳ ಬಿಟ್ಟರೆ ನನ್ನ ಟಗರು ಸತ್ತು ಹೋಯ್ತು. ಶಿಟ್ಟಿಲೆ ಶಾಪಿನ ಕೊಟ್ಟುಬಿಟ್ಟೆ ನಾನೆಲ್ಲ. ಕುರಿಗಳಿಗೆ ಮರಿಗಳಿಗೆ ಎಲ್ಲ ಶಾಪಿನ ಕೊಟ್ಟೆ. ಕುರಿಗಳ ಮರಿಗಳು ಸತ್ತು ಹೋದವು. ಊರಾಣ ಮಂದಿ ಎಲ್ಲ ಹಿಡ್ಕೊಂಡು ಹೊಡೆದು ಬಿಟ್ರು. ನಮ್ಮ ತಮ್ಮನ ಮೈ ಮೆತ್ತಗಾಯಿತು. 6 ತಿಂಗಳ ವನವಾಸ ಪಟ್ಟು ಬಂದಾನ. ಇವಾಗ ಹುಲಿಗೆಣ್ಣೆ ಕೇಳ್ಯಾನ ಊಟಕ್ಕೆ, ಶಿವನ ಜಡ್ಯಾನ ನೀರು ಕೇಳ್ಯಾನ ಅಂದ್ಬಿಟ್ರು. ಅಂದಾಗ ಆಯ್ತವ ನಿನಗೆಲ್ಲ ಕೊಡ್ತು ಬಿಟ್ಟು ಬಿಡಂದ್ರೆ ಏನ್ರಿ, ಶಿವನ ಜಡ್ಯಾನ ನೀರು ಅಡಿಚಟ್ಟು ಮುಡಿಚಟ್ಟು ಇಲ್ಲಾರ್ದಂಥ ಅದನ್ನು ಕೊಟ್ರಪ್ಪ. ನೀರು ಕೊಟ್ಟರು, ನೀರು ಹೊನ್ನು ತೊಗೊಂಡ್ರು. ಉಂಡಾಡ ಪದ್ಮಣ್ಣ ಇವಾಗ ಹುಲಿಗೆಣ್ಣೆ ಕೇಳ್ಯಾನ. ಇನ್ನೊಂದು ತಾಸತ್ತಿಗೆ ಜಿಂಕಿ ಗಿಣ್ಣೆ ಕೇಳ್ತಾನವ ಅಂಥೇಳಿ ಶಿವ ಪಾರ್ವತಿ ತಸಸ್ತು ಮಾಡಿದ್ರು ಭೂಮಿ ಮೇಲೆ. ತಸಸ್ತು ಮಾಡಿದಾಗ ದುಪ್ಪಿ, ಸಾರಂಗಿ, ಒಂಟಿ, ಕರಡಿ, ಚಿರತೆ, ಆನೆ ಎಲ್ಲ ಬಂದುಬಿಟ್ಟು ಭೂಮಿ ಮೇಲೆ ಏನ್ರಿ. ಬಂದಾಗ ಹುಲಿಗೆಣ್ಣ ಊಟಕ್ಕೆ ತಗೊಂಡ್ರಿ. ಹುಲಿಗೆಣ್ಣ ಊಟಕ್ಕೆ ತೊಗೊಂಡು ಶಿವನ ಜಡ್ಯಾನ ನೀರು ತೊಗೊಂಡು ಶೋಭಾನ ಅನ್ಕೋತ ಬರ್ತಾರ್ರಿ ಅವರೆಲ್ಲ. ಶೋಭಾನ ಎನ್ನೀರೇ ಅಂತೇಳಿ ಆಡಾಡಿಕೋಂತ ಬಂದು ಹುಲಿಗೆಣ್ಣ ಊಟಕ್ಕೆ ಕೊಟ್ರಪ್ಪ. ಊಟವನ್ನು ಮಾಡಿದ. ಶಿವನ ಜಡ್ಯಾನ ನೀರು ಕೊಟ್ಟರು, ನೀರವನ್ನು ಮಾಡಿದ. ನೀರವನ್ನು ಮಾಡಿ ಆಗಿನ ಕಾಲಕ್ಕೆ ನನ್ನ ಕುರಿಗಳು ಮರಿಗಳೆಲ್ಲ ಸತ್ತು ಹೋಗಿಬಿಟ್ಟು. ಸತ್ತು ಹೋದು ಬಂದಾಗ ಅವರೆಲ್ಲ ಹೇಳ್ತಾರಪ್ಪ, ಎಳವ ಅಂತ ಹುಟ್ಟಿದ, ಇಲ್ಲೇ ಹುಟ್ಟ್ಯಾನ ಎಳವ.
ಮನಿ ಹೇಳುವ ಬರ್ತಾನಲ್ರಿ, ಮನಿ ಹೇಳುವ ಬಂದು ನಿಮ್ಮ ಗಡ್ಡೆಯಲ್ಲಿ ಇಷ್ಟು ಇಲ್ಲಿಕೆ ಎಂಬುದು ಇರ್ತದ. ಅವನು ಹುಟ್ಟಿದ್ದಿಲ್ಲೇ ಹುಟ್ಟ್ಯಾನ. ಕಟ್ಗ ಅಂತ ಬಂದು ಆರಿ ಕಟ್ಗ ಅಂದ್ರೆ ಒರಿಜಿನಲ್ ಕಟ್ಗ. ಅವನು ಹುಟ್ಟಿದ್ದಿಲ್ಲೇ. ಯಪ್ಪ ನಿನ್ನ ಕುರಿಗಳು ಮರಿಗಳು ಎಲ್ಲ ಹೋಗ್ಯಾವ, ಅದಕ್ಕೆ ಜೋಗಿ ಅಂತ ಬರ್ತಾನ. ಟಗರು ಜೋಗಿ ಪೂಜಾರಿ ಎಂಬುದು ಬಂದು ಅವನು ಸೀರೆ ಉಟ್ಕೊಂಡು ಬರ್ತಾನ. ಅವನಾಗಲೇ ಕರಿ ಉಣ್ಣಿ ಬಿಳಿ ಉಣ್ಣಿ ಸೀರೆ ಉಟ್ಕೊಂಡು ಬಂದು ಮಾಳಪ್ಪ ಬೀರಪ್ಪನ ಭಂಡಾರವನ್ನು ಕುರಿಮರಿಗೆ ಚೆಲ್ಲಿ ಏನಪ್ಪ ಕಂಚಿನ ಜಗ್ಗ ಬಾರಿಸ್ತಾನ. ಅವನು ಕಂಚಿನ ಜಗ್ಗ ಬಾರಿಸಿ ಇಚ್ಚಲಗಡ್ಡಿ, ಕಾಲಗಡ್ಡಿ, ದಮ್ಮಿ ರೋಗ, ಬಸಿ ರೋಗ, ಏಸಿನ ಕಂಟಕ, ಮೊಬ್ಬು ಬ್ಯಾನಿ, ಮೈಲಿಗೆ ಬ್ಯಾನಿ, ತಿನಕ ಬ್ಯಾನಿ ಅಂತೇಳಿ ಕರೆದು ಏನಪ್ಪ ಜೋಗಳಾಡಿ ಕಂಚಿನ ಜಗ್ಗ ಬಾರಿಸಿದ್ರೆ ನಾನು ಸರ್ವ ಬ್ಯಾನಿ ಸರಿತೀನಿ ಅಂತೇಳಿ ನಾನು ಕುಳಾಸ ಆಯ್ತು ರೀ. ಏನ್ರಿ ನಾನು ಕುಳಾಸ ಆಯಿತು. ಕುರಿ ಇದ್ದಲ್ಲಿಗೆ ಇವತ್ತು ನಾನು ಬರೋವನು, ಕುರಿ ಇದ್ದಲ್ಲಿಗೆ ನಾನು ಕಾಡವನು, ಕುರಿ ಇದ್ದಲ್ಲಿಗೆ ನಾನು ಬೇಡವನು. ಮನೆ ತಿರುಗವನಲ್ಲ ಏನ್ರಿ. ಕುರಿ ಇದ್ದಲ್ಲೇ ಊರಾಗಿರಲಿ, ಅಡವಿ ಆಗಿರಲಿ, ಹೊಲ್ದಾಗಿರಲಿ ಹುಡುಕ್ಯಾಡ್ಕೊಂತ ನಾನು ಕುರಿ ಬಲ್ಲಿಗೆ ಬರೋವನು. ಈ ಕತಿ ಪುರಾಣ ಬಿರ್ಧಾವಳಿ ಎಲ್ಲ ಹೇಳೋವನು ನಾನು ಏನ್ರಿ. ಕುರಿಮರಿಗೆ ಭಂಡಾರ ಹಾಕಿ ಜಗ್ಗ ಬಾರಿಸಿ ಹೋಗಂತಾದ ನಂದು ಅಜ್ಜು ಮುಹೂರ್ತ ಕಾಲಾಂತರಲಿದ್ದ ವಂಶಾವಳಿಲಿದ್ದ ನಂದು ಪರಂಪರೆ ಬಂದದು. ಇದಕ್ಕೆ ಕುರಿ ಇದ್ದಲ್ಲೇ ನಾನು ಬರೋದು ನನ್ನ ವಂಶಾವಳಿ ಐತ್ರಿ ಏನ್ರಿ. 7 ಕೋಟಿಗೂ ಮೈಲಾರಿ ಶಿವ ಹಿಯಾಳಿಲಿಂಗ, ಕ್ವಾಣೂರು ಕರಿಸಿದ್ದ, ಮುಂಡ್ರಿಗ ಶಿವಜ್ಞಾನಿ, ಚಿಂಚಿಲೆ ಮಾಯಮ್ಮ, ಅಂಡಗುರಿ ಸಾವಿರಾಗಿ, ಜಾಲಗುರಿ ಸಾವಿರಾಗಿ, ಮುಸ್ಕಗುರಿ ಸಾವಿರಾಗಿ, ತಾಳ ಒಕ್ಕಿದ ಉಂಡು ಉತಪನಿಯಾಗಿ, ಗಂಗಮಾಳಮ್ಮ ದೊಡ್ಡಿ ಉತಪನಿಯಾಗಿ, ಶಿವಯ್ಯಾಳಿಲಿಂಗ, ಅಂಡಗುರಿ ಸಾವಿರಿ, ಜಾಲಗುರಿ ಸಾವಿರಿ, ಕಂದ ಕಂಟಗ, ಏಸಿನ ಕಂಟಗ, ಮೊಬ್ಬ ಬ್ಯಾನಿ, ಮೈಲಿಗೆ ಬ್ಯಾನಿ, ತಿನಕ ಬ್ಯಾನಿ, ದಮ್ಮಿ ರೋಗ, ಬೈಲಾಗಿ, ಮರಿಂಡು ಮಾಣಿಕ್ಯಾಗಿ, ಕುರಿಂಡು ಕುಂಕುಮಾಗಿ, ಅಣ್ಣ ತಮ್ಮರು ಆಂಶಮಂತರಾಗಿ, ತಂದೆ ಮಕ್ಕಳು ಶಿವಧರ್ಮರಾಗಿ, ನೆಲ್ಲ ಉಡಿದಂತೆ ಪಲ್ಲಕ್ಕೆ ಜೋಡಾಗಿ, ಶಿವ ಹಿಯಾಳಿಲಿಂಗ ಬೆಳಿಲಪ್ಪ. ಮಕ್ಕಳಿದ್ದಲ್ಲೇ, ಬೀಗರಿದ್ದಲ್ಲೇ, ಬಿದ್ದರಿದ್ದಲ್ಲೇ ನಮ್ಮಪ್ಪನ ಹೆಸರು ಕೊಂಡಾಡಲಿ. ಹಾಲು ಬೆಟ್ಟವಾಗಲಿ, ತೂಗು ತೊಟ್ಟಲವಾಗಲಿ, ಮರಿಂಡು ಮಾಣಿಕ್ಯಾಗಿ, ಕುರಿಂಡು ಕುಂಕುಮಾಗಿ, ಅಣ್ಣ ತಮ್ಮರು ಆಂಶಮಂತರಾಗಿ, ತಂದೆ ಮಕ್ಕಳು ಶಿವಧರ್ಮರಾಗಿ, ಅಂಡಗುರಿ ಸಾವಿರಾಗಿ, ಜಾಲಗುರಿ ಸಾವಿರಾಗಿ, ಮುಸ್ಲುಗುರಿ ಸಾವಿರಾಗಿ, ಶಿವ ಹಿಯಾಳಿಲಿಂಗ, ಶಿವ ಹಿಯಾಳಿಲಿಂಗ, ಅಮೋಘ ಸಿದ್ಧ, ಗಂಗಿ ಮಾಳಮ್ಮ, ಏನಪ್ಪಾ ಬೆಳೀತದ, ಬೆಳೀತದ ಏನ್ರಿ. ಬರೋ ವರ್ಷಕ್ಕೆ ಕರಿಸಿದ್ದ, ಬೀರಿಸಿದ್ದ, ಉಂಡಾಡ ಪದ್ಮಣ್ಣ ಇಲ್ಲದ ಜಲಿವಡಿಲಿ ನಮ್ಮ ಸತಿಪತಿ ಧರ್ಮ ಒಳ್ಳೆಯದಾಗಲಿ ಏನಪ್ಪ. ಆದಿ ಕಾಲ ದೋಪಾರ 7 ಕೋಟಿಗೂ ಶಿವ ಹೇ ಆಳಿ ಮೈಲಾರಂಗ